ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತು ನಮ್ಮ ಧನುವಣ್ಣ ಮದುವೆ ಇತ್ತು. ಅಂದರೆ ನಟ ರಾಕ್ಷಸ ಎಂದೇ ಖ್ಯಾತಿಯಾಗಿರುವ ಡಾಲಿ ಧನಂಜಯರ್ ಮದುವೆಗೆ. ಸೊ ಈಗ ಪ್ರೆಸೆಂಟ್ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಇದ್ದೀವಿ. ಫ್ಯಾಮಿಲಿ ಅವ್ರಿಗೆಲ್ಲ ಒಂದು ಸ್ಟೇಗೋಸ್ಕರ ರೂಮ್ನ ಎಲ್ಲ ಬುಕ್ ಮಾಡಿದ್ದಾರೆ. ಕೀನ ಇಸ್ಕೊಂಡ್ಬಿಟ್ಟು ರೂಮ್ಗೆ ಚೆಕ್ ಇನ್ ಆಗಿ ಹೋಗ್ತಿದ್ದೀವಿ. ರೆಡಿಯಾಗಿ ಬರೋಣ ಬನ್ನಿ. ಬಾಬಾ ನೋಡು ಗುರು, ಮಿನಿ ಮೈಸೂರನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇರಬೇಕು ಇದು. ಒಂದು ಮೈಸೂರನ್ನ ಮಿನಿ ಮೈಸೂರನ್ನ ಕ್ರಿಯೇಟ್ ಮಾಡಿದ್ದಾರೆ ಗುರು ಫುಲ್ಲು. ಅದು ಚಾಮುಂಡಿ ಬೆಟ್ಟ ಟೈಪ್ ಥರ ದೇವಸ್ಥಾನ ಥರ ಒಳಗಡೆ ಮಾಡಿದ್ದಾರೆ. ಈ ಸೆಟ್ನ ಇನ್ನೂ ಆಗ್ತಾ ಇದ್ದಾರೆ. ಇನ್ನೂ ಏನಿಲ್ಲ ಅಂದರೆ 30,000 ಓವರಾಲ್ ಎಸ್ಟಿಮೇಟ್ ತೊಗೊಂಡು ಮಾಡಿರೋದು ಇದು ಪ್ರಾಜೆಕ್ಟ್ನ. ನೋಡಿ ಇಲ್ಲಿ ದೇವಸ್ಥಾನ ಒಳಗೋಗೋ ಫೀಲೇ ಬರ್ತಿದೆ. ದೇವಸ್ಥಾನ ಒಳಗೆ ಹೋಗಬೇಕು ಅಂದರೆ ಯೂಶಲಿ VIP ಟಿಕೆಟ್ ತೊಗೊಂಡೋಗ್ಬೇಕು. ಇಲ್ಲಿ ಯಾವುದೇ ಸಹ VIP ಟಿಕೆಟ್ ಏನೂ ಇಲ್ಲ. ಪ್ರೆಸೆಂಟು ಡಾಲಿ ಮಾಡ್ತಾರಲ್ಲ, ಕಿರಣ್ ಡಾಲಿ. ಹೇಳಿ ಬ್ರೋ, ಚಾಮುಂಡಿ ಬೆಟ್ಟದಲ್ಲಿದ್ದೀನಿ. ಸುಮ್ಮನೆ ಬಂದು ಸುಮ್ಮನೆ ಹಂಗೆ ಅಂದೆ ಕಣೋ. ಹೊಸ ಸಿಸ್ಟಮ್ ಒಬ್ರು ತಗೊಂಡು ಎರಡು ತಗೊಂಡು ನೀನು ನನ್ನ ಫ್ರೆಂಡ್ ಆಗಿದೆ, ಎರಡು ತಗೊಂತೀಯಾ? ಹೇಳಿ ಅಣ್ಣ, ಏನಂದ್ರಿ ಅವನಿಗೆ? ಬೌನ್ಸರ್ ಅಂದ್ಕೊಂಡ್ರಂತೆ ಪಾಪ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನೋಡ್ಬಿಟ್ಟು. ಏನು ಡಿಫ್ರೆಂಟ್ ಅಂದರೆ ಅವ್ರಿಗೆ ತೋಳೈತೆ, ಇವನಿಗೆ ಹೊಟ್ಟೆ ಐತೆ ಅಷ್ಟೇ. ಬೌನ್ಸರ್ ಡಾಲಿಗೆ 300 ಜನ ಬೌನ್ಸರ್ ಇದ್ದಾರೆ. ನನಗೂ ನಿಂಗೂ ಒಬ್ಬ ಬೌನ್ಸರ್ ಇದ್ದಾರೆ. 300 ಜನ ಒಬ್ಬಂಗೆ ಸಮ. ವಜ್ರ ಇದ ಆ ಥರ ನಮ್ಮ ಮಚ್ಚಿ ನೋಡ. ಅವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಇವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಡಿಫ್ರೆನ್ಸ್ ಏನು ಅಂದರೆ ಅವ್ರಿಗೆ ತೋಳೈತೆ, ನನ್ನ ಮಗಂಗೆ ಹೊಟ್ಟೆ ಐತೆ. ತಿನ್ನು ತಿನ್ನು ತಿನ್ನು, ಚೆನ್ನಾಗಿ ತಿನ್ನ ಮಗ. ಚಟ್ನಿ ಹಾಕ್ಸೋಣ. ನೋಡ್ರಿ ನಮ್ಮ ಡಾಲಿ ಫ್ಯಾಮಿಲಿ ಕ್ಯಾರವಾನ್ ಒಳಗೆ ಹೋಗ್ತಾರೆ. ಬ್ರೋ ಔಟ್ಫಿಟ್ ಚೇಂಜ್ ಮಾಡಬೇಕು. ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮ ಕಿರಣ್ ಅಲ್ಲ, ನಮ್ಮ ಕಿರಣ್ ನೋಡ್ರಿ ಕ್ಯಾರವಾನ್ಗೆ ಹೋಗ್ತವ್ರೆ. ನನ್ನ ಮಗನೇ 2 ನಿಮಿಷ ಟಿ ಶರ್ಟ್ ಚೇಂಜ್ ಮಾಡಿ. ಇಳಿಸ್ತವ್ರೆ. ಮಗ ಇಳಿಯೋ ಕ್ಯಾರವಾನ್ ಸೆಲೆಬ್ರಿಟಿ ಸಿಕ್ಕಣೋ. ನಿಂಗೆ ಹೆಸರಲ್ಲಿ ಮಾತ್ರ ಡಾಲಿ ಐತೆ ಅಷ್ಟೇ, ನೀನು ಡಾಲಿ ಏನಲ್ಲ. ಅಲ್ಲೇ ಫಿಲ್ಟರ್ ಹೊಡೆದು ಇಟ್ಕೊಂಡವ್ರೆ. ನೀನು ಯಾವ ಸಿನಿಮಾ ಸೆಲೆಬ್ರಿಟಿ ಹೇಳು? ನೀರು ಎಲ್ಲಿ ಬೇಕಲ್ಲಿ ತುಂಬ್ತೀನಿ. ನೋ ಮಚ್ಚಿ, ಮೋಸ್ಟ್ಲಿ ತೊಳೆದಿದ್ ನೀರ ಮತ್ತೆ ವಾಪಸ್ ಬಂದು ಫಿಲ್ ಮಾಡ್ತಾರೆ ಅನ್ಸುತ್ಕಣೋ. ಬ್ರೋ ಕ್ಯಾರವಾನಲ್ಲಿ ತೊಳಿತಿದ್ದೀರಾ ಬ್ರೋ? ಕ್ಲೋಸ್ ಮಾಡೋ, ವಾಪಸ್ ಹೆಂಗೆ ಬರ್ತಾರೆ ನೋಡೋಣ. A few inches later. ಬ್ರೋ ವಾವ್ ಬ್ರೋ, ಯಾವ್ದು ಯೂಸ್ ಮಾಡಿದ್ರಿ ಸೋಪು? ತೋರಿಸಿ. ವಾವ್ ಪಿಯರ್ಸ್ ಬ್ರೋ, ಪಿಯರ್ಸ್ ಸ್ಕೂಲ್ ಬ್ರೋ. ಬ್ರೋ ಕ್ಯಾರವಾನಲ್ಲಿ ಮುಖ ತೊಳೆದಿದ್ದೀರಾ? ಏನು ಬ್ರೋ, ಏನು ಅನಿಸ್ತಿದೆ? ಎಷ್ಟು ಟೈಮ್ ತೊಳೆದಿದ್ದೀರಾ? ನೀರು ಯಾವ್ದು ಇಟ್ಟವನೆ ಅಂತ ಗೊತ್ತಿಲ್ಲ. ಕಿರಣ್ ಹೇಳಿದ ಡೈಲಾಗು, ಕ್ಯಾರವಾನ್ ಒಳಗೆ 1000 ಸಬ್ಸ್ಕ್ರೈಬರ್ಸ್ ಆದ್ರು. ಓಕೆನಾ ಮಚ್ಚಿ? ಖುಷಿನಾ ಮಚ್ಚಿ? ನಮ್ಮ ಕಡೆಯಿಂದ ಆಗಿರೋದು. ಏನು ನಿಮ್ಮ ಕಡೆಯಿಂದ? ಐ ಡೋಂಟ್ ಕೇರ್, ಏನ್ ಮಾಡ್ತೀರಾ ಮಾಡ್ಕೋಗಿ. ಬ್ರೋ ಅವ್ರ ಹೆಸರೇನು? ಅವ್ರ ಹೆಸರು ರಂಗಾಯಣ್ ರಘು ಅಂತವನೇ. ನೋಡಿದ್ರೆ ಫೋಟೋನ ಸಿಗಲ್ಲ, ಏನೂ ಇಲ್ಲ. ಏನೋ ಸಿಗಲ್ಲ ಮಾಡ್ಕ ಮತ್ತೆ ಅಲ್ಲೇ ಹಿಂದೆ ಫೋಟೋ ಕ್ಯಾಮ್ರಾ ಅಂದರೆ ಆ ಕಡೆ ಏನಿದೆ ಅದೆಲ್ಲ ಫ್ಯಾನ್ಸಿಗಾ? ಅದೆಲ್ಲ ಫ್ಯಾನ್ಸ್ಗೆ. ಸೊ ನಾನು ಕೈ ಫ್ಯಾಮಿಲಿಗೆ. ಇದು ಫ್ಯಾಮಿಲಿಗಾ? ನೀವು ಯಾರ ಫ್ಯಾಮಿಲಿ? ರೆಂಟಿನ ಕಡೆ ರೆಂಟಿನ ಕಡೆಯವರು. ಆ್ಯಕ್ಚುಲಿ ಬರ್ತ್ಡೇಗೆ ತಾನೇ ಬಂದಿರೋದು ನೀವು? ಇಲ್ಲ ರೆಂಟಿನ ಕಡೆಯವರು. ಉರಿಸ್ಬಿಟ್ಟು ಬರೋ ಫುಲ್ಲು, ಉರಿಸ್ಬಿಟ್ಟು ಫುಲ್ ಅವನಿಗೆ. ಈಗ ನೆಮ್ಮದಿಯಾಗಿ ಊಟ ಮಾಡ್ತಾನೆ. ನೋಡಿದವರು ಏನಂತಾರೆ. ಸೊ ಗೈಸ್, ಈಗ ರೂಮಿಗೆ ಚೆಕ್ ಇನ್ ಆಗ್ಬೇಕೀಗ. ಫ್ಯಾಮಿಲಿ ಕಾರಿಂದ ಈಗ ರೂಮಿಗೆ ಚೆಕ್ ಇನ್ ಆಗ್ಬೇಕೀಗ. ಮೈಸೂರಿಗೆ ಬಂದಮೇಲೆ ಎಲ್ಲಿ ನೋಡ್ರು ವಿಂಟೇಜ್ ಗಾಡಿಗಳು. ಇಲ್ಲೊಂದು ವಿಂಟೇಜ್ ಗಾಡಿ ಇದೆ, ಅಲ್ಲೊಂದು ವಿಂಟೇಜ್ ಗಾಡಿ ಇದೆ. ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆದಮೇಲೆ ಎಲ್ಲಿ ನೋಡ್ರು ವಿಂಟೇಜ್ ಗಾಡಿಗಳೇ ಸಿಗ್ತಿದೆ. ಸೊ ಗೈಸ್, ರೂಮ್ ನೋಡಿ ಚೆಕ್ ಇನ್ ಆಗಿದ್ದೀವಿ ಈಗ. ಪ್ರೆಸೆಂಟ್ ಚೆಕ್ ಇನ್ ಆಗಾಯ್ತು. ಇದು ಸ್ಟೇ ಕೊಟ್ಟಿರೋದು ರೂಮು. ಸೇಮು ಹೀರೋ 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 ಆಗ್ಬಿಟ್ಟವ್ರು ಮೇಲಿಂದ ಕೆಳಗಡೆ. ಜಾಸ್ತಿ ಏನ್ ಮಾಡ್ಬೇಡ. ಕೂದಲು ನಿಲ್ಲೋಲ್ವಲ್ಲ, ಕೂದಲಿಲ್ಲ ಅಂದ್ರೆ ನಿಲ್ಲಿಸ್ಬೇಕು, ಏನಾದ್ರು ಮಾಡಿ ನಿಲ್ಲಿಸ್ಬೇಕು. ನಿಲ್ಸದ್ ಇಟ್ಕೊಳ್ರಿ ಅವ್ರ ಜೀವನದಲ್ಲಿ, ಆಯ್ತಾ?
ಬ್ರೋ ಬೈಲಿ ಔಟ್ಫಿಟ್ 500 200 5,000 ಗೈಸ್. ಈಗ ಟೈಮ್ ಬಂದು 4:09 ಪ್ರೆಸೆಂಟ್. ನಾವು ಸೆಟ್ ಮುಂದೆ ಇದ್ದೀವಿ. ರಿಸೆಪ್ಷನ್ ಶುರು ಮಾಡ್ತಾರೆ 4:00 ಹಂಗೆ. ನೋಡಿ ಸೆಟ್ ನೋಡ್ಕೊಂಬಿಡಿ. ಬೆಳಗ್ಗೆ ಇದು ಸೆಟ್ ಇವು ಎಷ್ಟು ಡಿಫ್ರೆನ್ಸ್ ಇದೆ. ಕ್ರೇಜ್ ಇದೆಲ್ಲ ಸೆಟ್. ಇಲ್ಲೇ ಡಾಲಿ ಧನಂಜಯ ಮತ್ತು ಧನ್ಯವಾದ ಕೂರ್ಸೋದು. ಇಲ್ಲಿಂದ ಮುಂದೆ VIP ಸೆಟ್. ಅದನ್ನು ಬಿಟ್ಟು ಹಿಂದ್ಗಡೆ ನಾರ್ಮಲ್ ಚೇರ್ಸ್ ಇದೆ. ಅದನ್ನು ಸೈಡಲ್ಲಿ ಏನಿದೆ ಅದು ಬಂದುಬಿಟ್ಟು ಫ್ಯಾನ್ಸ್ ಬಂದು ನೋಡ್ಕೊಂಡು ಹೋಗ್ಬೋದು. ನೋಡಿ ಇವರು ಯಾರು ಅಬ್ಸರ್ವ್ ಮಾಡಿಲ್ಲ, ಕ್ರಿಯೇಷನ್ ಅಂದರೆ ಯಾವ ಲೆವೆಲ್ ಇದೆ ಅಂದರೆ D ಮತ್ತು D, ಧನಂಜಯ್ ಮತ್ತು ಧನ್ಯತ ಅಂತ ಒಂದು ಲೋಗೋನೇ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಕ್ರಿಯೇಷನ್ ಅಂದರೆ ಎಲ್ಲದರಲ್ಲೂ ಕ್ರಿಯೇಷನ್ ಹುಡುಕ್ತಾ ಹೋದರೆ ಒಂದು ಕಾಂಟೆಂಟು ಚೆನ್ನಾಗಿರುತ್ತೆ, ಒಂದು ನೋಡೋರ್ಗೂ ಒಂದು ಅರ್ಥ ಸಿಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿದ್ರೆ ಗನ್ಗಳು ನೋಡ್ತಾನೆ. ಇದು ಪಬ್ಜಿ. ಆಕ್ಚುಲಿ ಒರಿಜಿನಲ್ ಪಬ್ಜಿ ಆಡೋ ನೀವೇ ಅನ್ಸುತ್ತೆ. ವಿಷಯ ನೋಡಿ ಏನ್ ಸಿಂಪಲ್ ಆಗವ್ರೆ. ನೀನ್ ನೋಡು ಮೊದಲನೇ ಸ್ಯಾಲ್ರಿ ಐತೆ ಅಂತ ಬೆಳ್ಳಿ ಏನ್ ಹಾಕ್ಬಿಟ್ಟಿಯಾ. ನಿನ್ನೊಂಚು ತರ್ಸ ಹಂಗೆ ತಿರುಗಿಸಿ. ನೀನ್ ನೋಡು ಮೊದಲನೇ ಸ್ಯಾಲ್ರಿ ಆಗೈತೆ ಅಂತ ಬೆಳ್ಳಿದೆಲ್ಲ ಹಾಕ್ಬಿಟ್ಟಿದ್ಯಾ. ಗೈಸ್ ಈಗ ನೋಡಿ ಇದು ಕಂಪ್ಲೀಟ್ ಸೆಟ್ ಯಾವ ತರ ಕಾಣಿಸ್ತಿದೆ ಅಂತ. ಕ್ರೇಜಿ ಅಲ್ಲ ಮಾತ್ರ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಫುಲ್. ಫೈನಲಿ ಸ್ಟೇಜ್ ಹತ್ರ ಓಕೆ ಎಲ್ಲ ತಯಾರಿ ಮಾಡಿದೀವಿ. ಇನ್ನೇನಂದ್ರೆ ಯುದ್ಧಕ್ಕಷ್ಟೇ ಹೋಗ್ಬೇಕಷ್ಟೇ, ಯುದ್ಧಕ್ಕಷ್ಟೇ ಹೋಗ್ಬೇಕು. ಕಿರಣ್ ಬಂದಿಲ್ಲ, ಸೆಕೆಂಡ್ ಕೊಡ್ಕೊಳ್ಳೋ ಟ್ರೈ ಮಾಡೋದು ಅಷ್ಟೇ ಸಾಕು. ಕಿರಣ್ ಗುರು ಕ್ರೌಡ್ ನೋಡು ಗುರು ಎಷ್ಟೈತೆ ಕ್ರೌಡ್. ಇವಾಗ್ರೆ ಅಂತ ಕಾರಣನೇ ಬೇಗ ಬಂದಿರೋದಕ್ಕೆ. ಅದು ನನ್ನ ಮಗ ನಿಂತವನಲ್ಲ ಕಿರಣ್ ಅಲ್ಲಿ, ಅವನಿಂದಾನೆ ನಾವು ಬೇಗ ಬಂದು. ಆಕ್ಚುಲಿ ಒಂದು ಫ್ಯಾಮಿಲಿ ಒಂದು ಫೋಟೋ ಹೋಗುತ್ತೆ ಅಂತ ಬಸ್ ಸಿಗ್ಲಿಲ್ಲ. ಇಲ್ಲಿ ಎಲ್ಲದು ಲೇಟ್ ಆಯ್ತು, ನಮ್ಮಿಂದ ಲೇಟ್ ಆಗಿದ್ದು. ಸೊ ನಾವು ಕ್ರೌಡ್ ಅಲ್ಲಿ ನಿಲ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬರ್ತಿಲ್ಲ ಆಗಿದೆ ಮಾತ್ರ. ನೀನ್ ಡಾಲಿಗೆ ಏನಾಗ್ಬೇಕು? ಅಲ್ಲ ಏಯ್ ಮಾಮ ಅಂದ್ರೆ ಓಕೆ ಕಣ, ನಿನ್ ರಿಲೇಟಿವ್ ಓಕೆನಾ. ನೋಡಿ ರಿಲೇಟಿವ್ ಆಗಿ ನಾವೇ ಸೈಡಲ್ಲಿ ನಿಂತಿದೀವಿ, ಫ್ಯಾನ್ಸ್ ಜಾಗದಲ್ಲಿ ನಿಂತಿದೀವಪ್ಪ. ಏನ್ ಡಿಫ್ರೆಂಟ್? ಏನ್ ಮಾಡಕತ್ತೆ, ಎಲ್ಲಾರನ್ನೂ ಈಕ್ವಲ್ ಆಗಿ ನೋಡ್ಬೇಕಲ್ಲಪ್ಪ ಅಷ್ಟೇ. ಉಪೇಂದ್ರ ಅಂತ ಮಾತಾಡಿದ್ದು, ಉಪೇಂದ್ರ ಬಂದ್ರು. I am your director. ಹೊರತೋಯ್ತಾ ಇವ್ರು ಆಕ್ಚುಲಿ ಅಪ್ಪನ ಫ್ಯಾನ್ ಅಂದ್ರೆ ನೋಡಿಲ್ಲಿ, ಅಲ್ಲಿ ನೋಡಿ ಚಪ್ಪಳೆ ಹೊಡಿತವ್ರೆ. ನೋಡು ಮಚ್ಚ, ನಿಮ್ ಊರವರು ಫುಲ್ಲು ಏನೇಳೋ ಒಂಥರ ಆಂಜನೇಯ ರಾಮ ಹೆಂಗೋ ಫ್ಯಾನ್ಸ್ ಪೂಜೆ ಮಾಡ್ತಾರೆ ಎಲ್ಲರೂ. ಲೈಫಲ್ಲಿ ಜಗ್ ಮಾಡ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲಾರ್ದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನಂಗೆ ಒಂದು ಆಸೆ ಏನಾಯ್ತು ಅಂದ್ರೆ, ನಾವಿವತ್ತ ಹೋಗಿ ಕ್ರೌಡ್ ಅಲ್ಲಿ ವಿಡಿಯೋ ಮಾಡಿದೀವಿ. ಆ ಕ್ರೌಡ್ ಒಂದ್ ದಿವಸ ನಮ್ಮ ನೋಡಕ್ ಬರ್ಬೇಕು, ಆತರ ಬೆಳಿಬೇಕು ಅಂತ ಒಂದು ಹೊಸ ಆಸೆ ಬಂದಿದೆ. ಏನಂತೀರ? ನೋಡ್ರಿ ಈ ತರ ಮಾತಾಡ್ಬೇಕಾದ್ರೆ ಕೆಮ್ಮೋರು ಇರ್ತಾರೆ ಆಯ್ತಾ. ಜೀವನದಲ್ಲಿ ಇಂಥವ್ರು ಇರ್ಬೇಕು. ಮುಖೇಶ್ ಅಂತವ್ರು ಬಂದ್ ಕೆಮ್ತಿರ್ಬೇಕು. ಸ್ಕ್ರೀನ್ ಪ್ಲೇ ಅವರೇ ಬರೋದು ಫಸ್ಟ್.
ಇಂಥ ಮುಖೇಶ್ ಅಂತ ಕೆಮ್ತಿದ್ರೆ ನಾಳೆ ದಿವಸ ನಾವು ಬೆಳೆಯಕ್ಕಾಗಲ್ಲ ಏನ್ರ ಬೆಳಿತೀವಿ ಒಂದ್ ದಿವಸ ಬಂದೇ ಬರ್ತೀವಿ ನೋಡಿ ಕಫ ಹೋಗ್ಯತಿ ಅನ್ಸಿದೆ. ನಿಮ್ಮ ಅವಮಾನಗಳನ್ನೆಲ್ಲ ಸನ್ಮಾನ ತರ ಮಾಡ್ಕೊಂಡು ಬೆಳ್ಕೊಂಡ್ ಬರ್ತಿಕೊಂಡ್ರ ಬಡರ್ ಮಕ್ಳನ್ನ ಬೆಳೆಸೋ ಗುರು. ಫೈನಲಿ ಇವತ್ತಿನ ಕಾಂಟೆಂಟ್ ಶೂಟ್ ಆಯ್ತು. ಇವತ್ತು ವೆಡ್ಡಿಂಗ್ ಮುಗೀತು ಇವತ್ತಿಂದು. ಅದು ವೆಡ್ಡಿಂಗ್ ಇನ್ನು ಮುಗ್ದಿಲ್ಲ, ನಾವು ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಾವು ಬರೀ ಲೈಟಿಂಗ್ಸ್ ನೋಡಿ ಹೋಗ್ತೀವಿ. ಅದರಿಂದ ಎಷ್ಟು ಜನ ವರ್ಕ್ ಮಾಡಿರ್ತಾರೆ, ಒಂದೊಂದು ಲೈನೇ ಬಿಡ್ಬೇಕು, ಕಡಿಮೆ ಕಷ್ಟನಾ ನೋಡಿ. ಇಲ್ಲಿ ಎಷ್ಟು ಕಷ್ಟಪಟ್ಟಾದ್ಮೇಲೆ ಸುಖ ಅನ್ನೋದಕ್ಕೆ ಅಂದ್ರೆ ಸಿಂಗಲ್ ಮೀನಿಂಗ್, ನೋ ಡಬಲ್ ಮೀನಿಂಗ್. ನನಗ ಫೇಮಸ್ ಬೇಡ, ಇನ್ಮೇಲೆ ನನ್ನ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲ್ಸ. ಆಯ್ತು ಸರ್.